ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಾವು ಕಳೆದ ತರಗತಿಯೊಳಗೆ ಲೆಟರ್ಸ್ ಆಫ್ ಕಂಪ್ಲೇಂಟ್ಸ್ ಅಥವಾ ಲೆಟರ್ಸ್ ಆಫ್ ಗ್ರೀವಿಯನ್ಸಸ್ ಕಲ್ತಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಲೆಟ್ ಅಸ್ ಲರ್ನ್ ದ ಮ್ಯಾನರ್ ಆಫ್ ರೈಟಿಂಗ್ ಲೆಟರ್ ಟು ಎಡಿಟ್. ಸೊ ವೆನ್ ಡು ಯು ರೈಟ್ ಎ ಲೆಟರ್ ಟು ಎಡಿಟ್, ನಾವು ಲೆಟರ್ಸ್ ಟು ಎಡಿಟರ್ ಬರೆಯುವುದು ಯಾವ ಸಂದರ್ಭದಲ್ಲಿ ಮತ್ತು ಏನು ಅಂಶಗಳನ್ನು ನಾವು ಅದನ್ನು ಕವರ್ ಮಾಡ್ತೀವಿ. ಯೂಶಲಿ ನಾವು ಲೆಟರ್ಸ್ ಟು ಎಡಿಟರ್ ಇದು ನ್ಯೂಸ್ ಪೇಪರ್ನೊಳಗೆ ಬರ್ತಕ್ಕಂತಹ ವಾಚಕರ ವಾಣಿ ಅಂತ ಹೇಳಿ ಕರಿತೀವಿ. ಆ ವಾಚಕರ ವಾಣಿಯೊಳಗೆ ನಾವು ಸಾಮಾನ್ಯವಾಗಿ ಈ ಲೆಟರ್ಸ್ ಟು ಎಡಿಟರ್ ಅನ್ನು ನಾವು ಗಮನಿಸ್ತೀವಿ. ಸೊ ಲೆಟರ್ಸ್ ಟು ಎಡಿಟರ್ ಇದರೊಳಗೆ ನಾವು ನಮ್ಮ ಲೋಕಲ್ ಏರಿಯಾದ ಸಮಸ್ಯೆಗಳೇನಿರುತ್ತೆ ಅದನ್ನು ನಾವು ಮೆನ್ಷನ್ ಮಾಡ್ತೀವಿ, ಅಥವಾ ಪಬ್ಲಿಕ್ ಆಗಿ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇರ್ತಕ್ಕಂಥ ನಮ್ಮ ಕನ್ಸರ್ನ್ ಕಾಳಜಿಯನ್ನು ತೋರಿಸ್ಲಿಕ್ಕೂ ಕೂಡ ಆ ಕಾಳಜಿ ಅಥವಾ ಕೈಂಡ್ ಆಫ್ ರಿಫಾರ್ಮ್ ದಟ್ ಯು ವಿಶ್ ಟು ಬ್ರಿಂಗ್ ಅದನ್ನು ಕೂಡ ನೀವು ನಿಮ್ಮ ಈ ವಾಚಕರವಾಣಿ ಅಥವಾ ಲೆಟರ್ಸ್ ಟು ಎಡಿಟರ್ನ ಕಾಲಮ್ ಏನಿದೆ ಅದರಲ್ಲಿ ಬರೀರಿ. ಆ್ಯಂಡ್ ನಾವು ಆ ಲೆಟರ್ಸ್ ಟು ಎಡಿಟರ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಬರೆಯುವಾಗ ನಾವು ಫಾಲೋ ಮಾಡುವಂತಹ ಲೆಟರ್ಗೆ ಒಂದು ಪ್ಯಾಟ್ರನ್ ಏನಿದೆ ಅದು ಯಾವುದು. ಸೊ ಇಲ್ಲಿವರೆಗೂ ಕಲ್ತಿರುವಂತಹ ಪ್ಯಾಟ್ರನ್ನನ್ನೇ ನಾವಿಲ್ಲಿ ಫಾಲೋ ಮಾಡ್ತೀವೋ ಆರ್ ಇಸ್ ಇಟ್ ಸಮಥಿಂಗ್ ಡಿಫ್ರೆಂಟ್ ಅನ್ನೋದಾಯಿತು ಅಂತ ಹೇಳಿದರೆ ದ ಪ್ಯಾಟ್ರನ್ ಇಸ್ ದ ಸೇಮ್. ದಟ್ ಈಸ್ ಬಾಡಿ ಆಫ್ ದ ಲೆಟರ್ ಏನಿರುತ್ತೆ, ದ ಫಾರ್ಮ್ಯಾಟ್ ಆಫ್ ದ ಲೆಟರ್ ದ್ಯಾಟ್ಸ್ ದ ಸೇಮ್. ಏನೇನಿದೆ ಅಲ್ಲಿ ಫ್ರಮ್ ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ಆದ ನಂತರ ಡೇಟ್ ಆದ ನಂತರ ಟು ಅಡ್ರೆಸ್, ದೆನ್ ಡಿಯರ್ ಸರ್ ಆರ್ ರೆಸ್ಪೆಕ್ಟೆಡ್ ಸರ್, ದಟ್ ಈಸ್ ಯುವರ್ ಸ್ಯಾಲ್ಯುಟೇಷನ್ ನಂತರ ಬರೆಯುವಂತಹ ನಿಮ್ಮ ಸಬ್ಜೆಕ್ಟ್, ಯಾವ ಕಾರಣಕ್ಕಾಗಿ ನೀವು ಎಡಿಟರಿಗೆ ಲೆಟರನ್ನು ಬರಿತಾ ಇದ್ದೀರಿ ಅನ್ನುವಂತಹ ನಿಮ್ಮ ಸಬ್ಜೆಕ್ಟನ್ನು ನಾವಲ್ಲಿ ಬರಿಬೇಕು. ದೆನ್ ದ ಕಂಟೆಂಟ್ ಆಫ್ ದ ಲೆಟರ್, ದ ಕಾಂಪ್ಲಿಮೆಂಟರಿ ಕ್ಲೋಷರ್ ಇಸ್ ದ ಸೇಮ್ ಆ್ಯಂಡ್ ಈವನ್ ಸಿಗ್ನೇಚರ್ ಇದೆಲ್ಲವೂ ಕೂಡ the same as you have followed in the previous letters. So now let me move to the question. So ಇವತ್ತಿನ ತರಗತಿಯೊಳಗೆ ನಾವು ಸಾಲ್ವ್ ಮಾಡುವಂಥ ಅಥವಾ ನಾವು ಡೀಲ್ ಮಾಡ್ತಿರುವಂತಹ ಪ್ರಶ್ನೆ, the question is as follows: write a letter to the editor of Times of India, Delhi, expressing your concern over the increase in the rate of road accident, rash driving and over-covered road transport. You are Priya, living at 8/47 Awas Nivas, Mayur Vihar, New Delhi. ಇದು ಕ್ವಶನ್. ಸೊ ಇಲ್ಲಿ ಈ ಪ್ರಶ್ನೆಯೊಳಗೆ ಒನ್ ಥಿಂಗ್ ದಟ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಈಸ್ ಫ್ರಮ್ ಅಡ್ರೆಸ್ಸಿಗೆ ನೀವು ಯಾರ ಹೆಸರನ್ನು ಬರಿಬೇಕು ಮತ್ತು ನಿಮ್ಮ ಎಂಟೈರ್ ಫ್ರಮ್ ಅಡ್ರೆಸ್ಸನ್ನು ಈ ಪ್ರಶ್ನೆಯೊಳಗೆ ಕೊಟ್ಟಿರೋದನ್ನು ಕಾಣ್ತೀವಿ. ಸೊ ವೆನ್ ಯು ಡು ಹ್ಯಾವ್ ಯೂಶುವಲ್ ಆಗಿ ಇಲ್ಲಿ ತನಕ ನಾವು ಕಲ್ತಿರ್ತಕ್ಕಂತಹ ಲೆಟರ್ ರೈಟಿಂಗ್ ನಾವೇನು ಪ್ರಾಕ್ಟೀಸ್ ಮಾಡಿದ್ದೀವಿ, ಆ ಇಲ್ಲಿ ತನಕದ ಲೆಟರ್ ರೈಟಿಂಗ್ನೊಳಗೆ ನಾವು ಫ್ರಮ್ ಅಡ್ರೆಸ್ಸನ್ನು XXX ಆ್ಯಂಡ್ YYY ಅಂತ ಬರ್ತೀವಿ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, as you have already seen in the previous two examples that we have already solved, ಇವನ್ ನಾವು ಲೆಟರ್ಸ್ ಆಫ್ ಕಂಪ್ಲೇಂಟ್ಸ್ನೊಳಗೆ ಕೂಡ ನಮಗೆ ನಮ್ಮ ಹೆಸರನ್ನು ಮತ್ತು ಒಂದು ಲೊಕ್ಯಾಲಿಟಿಯನ್ನು ಪ್ರಶ್ನೆಯೊಳಗೆ ಮೆನ್ಷನ್ ಆಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಪ್ರಶ್ನೆಯೊಳಗೆ ನಿಮ್ಮ ಫ್ರಮ್ ಅಡ್ರೆಸ್ ಮೆನ್ಷನ್ ಆಗಿದೆ. ಸೊ ಫ್ರಮ್ ಅಡ್ರೆಸ್ ಇಲ್ಲಿ ಏನು, ಪ್ರಿಯಾ 847 ಆವಾಸ್ ನಿವಾಸ್, ಮಯೂರ್ ವಿಹಾರ್, ನ್ಯೂ ಡೆಲ್ಲಿ, ಇದು ನಿಮ್ಮ ಫ್ರಮ್ ಅಡ್ರೆಸ್. ಡೇಟ್, ಇವತ್ತಿನ ಡೇಟನ್ನು ನಾವು ಮೆನ್ಷನ್ ಮಾಡೋಣಂತೆ. ದೆನ್ ಟು ಅಡ್ರೆಸ್, ನಮ್ಮ ಟು ಅಡ್ರೆಸ್ ಎಲ್ಲಿರೋದು, ರೈಟ್ ಎ ಲೆಟರ್ ಟು ದ ಎಡಿಟರ್ ಟೈಮ್ಸ್ ಆಫ್ ಇಂಡಿಯಾ, ಡೆಲ್ಲಿ. ಸೊ ನಿಮ್ಮ ಟು ಅಡ್ರೆಸ್ ಏನು, ದ ಎಡಿಟರ್ ಟೈಮ್ಸ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ. ಆ್ಯಂಡ್ ವೈ ಆರ್ ಯು ರೈಟಿಂಗ್ ದ ಲೆಟರ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಮತ್ತು ನಿಮ್ಮ ಲೆಟರ್ನೊಳಗೆ ಇರಬೇಕಾಗಿರುವಂಥ ಕಂಟೆಂಟ್ ಏನು. ಕಂಟೆಂಟ್ ಈಸ್ you are bringing it to the notice of the editor about road accidents. You may ask me, editor ಗೆ ಬಂದರೆ ಏನು ಪ್ರಯೋಜನ? So newspaper is a medium or is a platform which can be used to speak about, it can be used to express our concern about the problems that we are facing. ನಮಗೆ ಆಗ್ತಿರುವಂತಹ ಸಮಸ್ಯೆ.
ಸೊ ನ್ಯೂಸ್ ಪೇಪರ್ನ ಈ ವಾಚಕರವಾಣಿಯ ಮುಖಾಂತರ ಅಂದರೆ ಲೆಟರ್ಸ್ ಟು ಎಡಿಟರ್ ಮುಖಾಂತರವಾಗಿ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಯಾವ ಡಿಪಾರ್ಟ್ಮೆಂಟಿನ ಕುರಿತಾಗಿ ನಾವಿಲ್ಲಿ ಸಮಸ್ಯೆ ಇರೋದನ್ನು ಬರಿತಾ ಇದ್ದೀವೋ ಆ ಡಿಪಾರ್ಟ್ಮೆಂಟ್ನ ಕುರಿತಾಗಿರುವಂತಹ ಸಮಸ್ಯೆ ಏನಿದೆ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಅದನ್ನು ಮೆನ್ಷನ್ ಮಾಡ್ತಿದ್ದೇವೆ. ಇಲ್ಲಿ ನಮಗಿರ್ತಕ್ಕಂತಹ ಸಮಸ್ಯೆ ಏನು, ವಿ ಆರ್ ಎಕ್ಸ್ಪ್ರೆಸಿಂಗ್ ಅಬೌಟ್ ರೋಡ್ ಆಕ್ಸಿಡೆಂಟ್ಸ್. ಸರಿನಾ? ಸೊ ನೌ ಲೆಟ್ ಮಿ ರೈಟ್ ದ ಕ್ವಶನ್ ಆ್ಯಂಡ್ ಲೇಟರ್ we shall write answer for this particular question. Write a letter to the editor of Times of India. So this is your question. Write a letter to the editor of Times of India Delhi. New Delhi, expressing concern over the increase in the rate of road accident. Rate of road accident, comma, rash driving and overcrowded road transport. Overcrowded road transport. ಸೊ ನಾವಿಲ್ಲಿ ಡೀಲ್ ಮಾಡ್ತಿರುವಂತಹ ಇಶ್ಯೂಸ್ ಯಾವ್ದ್ಯಾವುದು, ಯಾವ ವಿಷಯಗಳು ನಿಮ್ಮ ಲೆಟರ್ ಕವರ್ ಆಗಬೇಕು ಅನ್ನೋದನ್ನ ಇಲ್ಲಿ ತುಂಬ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ 3 ಪಾಯಿಂಟ್ಸ್ ಕೂಡ ನಿಮ್ಮ ಲೆಟರ್ನಲ್ಲಿ ಮೆನ್ಷನ್ ಆಗಬೇಕು. ದಟ್ ಈಸ್ ಎಕ್ಸ್ಪ್ರೆಸಿಂಗ್ ಕನ್ಸರ್ನ್ ಓವರ್ ದ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ರೋಡ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಅದರ ಬಗ್ಗೆ ನಮಗಿರ್ತಕ್ಕಂಥ ಕಾಳಜಿ ಮತ್ತು ನೀವು ಅಬ್ಸರ್ವ್ ಮಾಡಿರುವಂತೆ ಆ ರೋಡ್ ಆಕ್ಸಿಡೆಂಟಿಗೆ ಕಾರಣಗಳು, ಮೇ ಬಿ ಅದಕ್ಕಿರ್ತಕ್ಕಂಥ ರೀಸನ್ ಇದು. ಒನ್ ಆಫ್ ದ ರೀಸನ್ಸ್ ರ್ಯಾಶ್ ಡ್ರೈವಿಂಗ್. ಸೊ ರ್ಯಾಶ್ ಡ್ರೈವಿಂಗ್, ಅದರ ಜೊತೆಗೆ ಓವರ್ ಕ್ರೌಡೆಡ್ ರೋಡ್ ಟ್ರಾನ್ಸ್ಪೋರ್ಟ್. ಸೊ ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಆ್ಯಂಡ್ ಗಾಡಿಯನ್ನು ಓಡಿಸುವಂತಹ ರೈಡರ್ ಏನಿದ್ದಾರೆ, ರೈಡರ್ ಆರ್ ಡ್ರೈವರ್ ಆಫ್ ದ ವೆಹಿಕಲ್, ಸೊ ಅವರು ರ್ಯಾಶ್ ಡ್ರೈವಿಂಗನ್ನು ಮಾಡ್ತಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ಯಂಗರ್ ಜನ್ರೇಷನ್ ಏನಿದ್ದಾರೆ ಅವರು ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮೆನ್ಷನ್ ಮಾಡಿ. ಸೊ ಇದರ ಜೊತೆಗೆ ನಾವು ನಿಮಗೆ ಇದಿಷ್ಟು ಟು ಆ್ಯಂಡ್ ಸಬ್ಜೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಫ್ರಮ್ ಅಡ್ರೆಸ್ಸನ್ನು ಕೂಡ ನಿಮ್ಮ ಈ ಲೆಟರ್ನೊಳಗೆ ಮೆನ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈವನ್ ಯುವರ್ ಫ್ರಮ್ ಅಡ್ರೆಸ್ ಇಸ್ ಗಿವನ್ ಇನ್ ದ ಕ್ವಶನ್ ಇಟ್ಸೆಲ್ಫ್ ಆಸ್ ಐ ಆಲ್ರೆಡಿ read it to you. It is you are Priya. Continuation of this question though. You are Priya. Living at
आवास निवास, आवास निवास, मयूरा विहार न्यू दिल्ली, मयूरा विहार कमा न्यू दिल्ली. Full stop. Okay, so this is the question. Now let us move further. ಇದಕ್ಕೆ ಉತ್ತರವನ್ನು ಬರೆಯೋಣಂತೆ. Write a letter to the editor of Times of India, New Delhi, expressing concern over the increase in the rate of accidents. From address, from question ಅಲ್ಲಿ ಕೊಟ್ಟಿದೆ. From address Priya, Priya 847, ಇದು ಡೋರ್ ನಂಬರ್ 847, आवास निवास कम ಲೊಕ್ಯಾಲಿಟಿಯ ಹೆಸರು ನೆಕ್ಸ್ಟ್ ಬರೆಯೋದು ಮಯೂರ ವಿಹಾರ್, ನ್ಯೂ ಡೆಲ್ಲಿ. ಓಕೆ, ಸೊ ಇದಾದ ನಂತರ ನೀವು ಬೇರೆ ಸತಿ ಯಾವ ರೀತಿ ಬರೀತಿದ್ರು ಅದೇ ರೀತಿ ಅದರ್ ಲೆಟರ್ಸ್ ಇಲ್ಲಿವರೆಗೂ ಏನು ಪ್ರಾಕ್ಟೀಸ್ ಮಾಡಿದಿರೋ ಅದೇ ರೀತಿ ಯು ನೀಡ್ ಟು ಗಿವ್ ಒನ್ ಲೈನ್. ಮೆನ್ಷನ್ ಡೇಟ್, ಟುಡೇಸ್ ಡೇಟ್ 6/8/2021, 6/8/2021. ದೆನ್ ಒನ್ಸ್ ಅಗೇನ್ ಲೈನನ್ನು ಬಿಡಬೇಕು. ಅದಾದ ನಂತರ ಏನು ಬರೀತೀವಿ, ಟು ಅಡ್ರೆಸ್ ಟು ದ ಎಡಿಟರ್ Times of India, New Delhi. To the editor, Times of India, New Delhi. ಇದಾದ ನಂತರ ನೆಕ್ಸ್ಟ್ ಲೈನಲ್ಲಿ ಸ್ಯಾಲ್ಯುಟೇಷನ್ ಬರೀತೀವಿ. ರೆಸ್ಪೆಕ್ಟೆಡ್ ಸರ್ ನಂತರಕ್ಕೆ ಒಂದು ಲೈನನ್ನು ಬಿಟ್ಟಿರ್ತೀವಿ. ದೆನ್ ಸಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಏನು, ಸೊ ನಿಮ್ಮ ಕ್ವಶನ್ ಒಳಗೆ ಕೊಟ್ಟಿರೋ ಹಾಗೆ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ರೋಡ್ ಆಕ್ಸಿಡೆಂಟ್ಸ್, ರ್ಯಾಶ್ ಡ್ರೈವಿಂಗ್ ಆ್ಯಂಡ್ ಓವರ್ ಕ್ರೌಡೆಡ್ ಟ್ರಾಫಿಕ್, ಇದಿಷ್ಟು ನಿಮ್ಮ ಸಬ್ಜೆಕ್ಟ್ನೊಳಗೆ ಮೆನ್ಷನ್ ಮಾಡಬೇಕು. ಅದನ್ನೇ ನೀವು ಕ್ಲಾಸಿಫೈ ಮಾಡ್ಕೊಂಡ್ಬಿಟ್ಟು ಹೆಚ್ಚು ಎಲಾಬ್ರೇಟ್ ಮಾಡಿ ಅಂದರೆ ಡಿಸ್ಕ್ರಿಪ್ಷನ್ ರೀತಿಯೊಳಗೆ ಕಂಟೆಂಟ್ ಒಳಗೆ ಬರಬೇಕು. ಸೊ ಸಬ್ಜೆಕ್ಟ್ increasing cases of road accidents, rash driving and overcrowded traffic. Increasing cases of increasing cases of
write rash driving mention ಮಾಡಬೇಕಾಗಿರೋದು comma rash driving and rash driving ಆದ ನಂತರ overcrowded traffic. Overcrowded traffic. Full stop. So next is the content of the letter. Content ನೊಳಗೆ ನಾವು at length ಇದನ್ನ ಡೀಟೇಲ್ ಆಗಿ ಮೆನ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಒಂದು ಲೈನ್ ಅನ್ನ ಬಿಡೋಣಂತೆ. Through the columns of your esteemed newspaper, I wish to express the anguish of the general public over the increasing number of road accident cases of rash driving and the problem of overcrowding in the buses. So ಇದು ನಿಮ್ಮ ಎಂಟೈರ್ ಇಶ್ಯೂಸ್ ಏನಿದೆ ಈ ಸಬ್ಜೆಕ್ಟ್ ಒಳಗೆ ನಾವೇನು ಮೆನ್ಷನ್ ಮಾಡಿದ್ದೀವಿ ಆ ಎಂಟೈರ್ ಇಶ್ಯೂಸ್ ಅನ್ನ ನಾವು ಫಸ್ಟ್ ಪ್ಯಾರಾಗ್ರಾಫ್ನೊಳಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ಥ್ರೂ ಸೊ ಒಂದು ಲೈನ್ ಬಿಟ್ಟ ನಂತರ ಥ್ರೂ ದ ಕಾಲಮ್ಸ್ ಆಫ್ your esteemed newspaper, comma, I wish to express through the columns of your newspaper, I wish to express the anguish of the general public. The anguish of the general public with regard to or regarding ಎರಡರಲ್ಲಿ ಯಾವ ಪದನಾದರೂ ಬರೀಬಹುದು. ಸೊ ಥ್ರೂ ದ ಕಾಲಮ್ಸ್ ಆಫ್ ಯುವರ್ ಎಸ್ಟೀಮ್ ನ್ಯೂಸ್ ಪೇಪರ್, ಕಾಲಮ್ಸ್ ಅದೇ ನಾನು ಆಗಲೇ ಹೇಳಿದ ಹಾಗೆ ವಾಚಕರ ವಾಣಿ ಏನಿದೆ ಅದರೊಳಗೆ ನೀವು ಈ ಲೆಟರನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗ್ತಿರೋದ್ರಿಂದ ಕಾಲಮ್ಸ್ ಆಫ್ ಯುವರ್ ಎಸ್ಟೀಮ್ ನ್ಯೂಸ್ ಪೇಪರ್ ಐ ವಿಶ್ ಟು ಎಕ್ಸ್ಪ್ರೆಸ್ ಆ್ಯಂಗ್ವಿಶ್ ನಿಮ್ಮ ಒಂದು ಔಟ್ರೇಜ್ ಏನಿದೆ ಅಂದರೆ ಕೋಪ ಅಸಮಾಧಾನಗಳೇನಿದೆ ಅದನ್ನು ನೀವಲ್ಲಿ ಮೆನ್ಷನ್ ಮಾಡ್ತಿರೋದು. ಆ್ಯಂಗ್ವಿಶ್ ಆಫ್ ದ ಜನರಲ್ public, comma, over the increasing number of road accidents. Over the increasing number of road accidents. Increasing number of road accidents, comma, cases of rash driving. ಅದೇ ಪ್ಯಾರಾಗ್ರಾಫ್ ನಮಗೆ. So I'll continue the same paragraph over here. Cases of rash driving ಆನಂತರ ನಾವೀಗ ನೆಕ್ಸ್ಟ್ ಮೆನ್ಷನ್ ಮಾಡಬೇಕಾಗಿರೋದು ಓವರ್ ಕ್ರೌಡೆಡ್ ಟ್ರಾಫಿಕ್ ಅಂಡ್ ಓವರ್ ಕ್ರೌಡೆಡ್ ಬಸ್ಸಸ್. And we are and the problem of
ಸೊ ಇದಿಷ್ಟು ನಿಮ್ಮ ಫಸ್ಟ್ ಪ್ಯಾರಾಗ್ರಾಫ್. ದಟ್ ಈಸ್ through the columns of your esteemed newspaper, I wish to express the anguish of the general public over the increasing number of road accident cases. Road accident cases ಆಗ್ತಿರೋದು through rash driving and the problem of overcrowded buses along with overcrowded traffic, as well as ನಾವು ಬದಲಿಗೆ ನೀವು along with ಕೂಡ ಬರ್ಕೋಬಹುದು. That is just another way. Okay, so next paragraph ನೊಳಗೆ you are elaborating the issue. ಸೊ ಈ ಸಮಸ್ಯೆ ಏನಿದೆ ಅದನ್ನು ಇನ್ನೊಂದು ಹೆಚ್ಚು ಹೇಳ್ತಿರ್ತಕ್ಕಂಥದ್ದು. ಸೊ ಬಸ್ ಡ್ರೈವರ್ಸ್ ಯಾವ ರೀತಿ ರ್ಯಾಶ್ ಆಗಿ ಓವರ್ ಕ್ರೌಡೆಡ್ ಆಗಿರ್ತಕ್ಕಂತಹ ಬಸ್ಗಳಲ್ಲಿ ಜನರನ್ನು ಅದರ ಕೆಪಾಸಿಟಿ ಮೀರಿ ತುಂಬಿಸ್ಕೊಂಡು ಯಾವ ರೀತಿ ವಿತೌಟ್ ಫಾಲೋಯಿಂಗ್ ದ ಟ್ರಾಫಿಕ್ ರೂಲ್ಸ್ ಯಾವ ರೀತಿ ಅವರು ಗಾಡಿಯನ್ನು ಓಡಿಸ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಬಿಕಾಸ್ ಡೆಲ್ಲಿ ಈಸ್ ಆಬ್ವಿಯಸ್ಲಿ ಡೆಲ್ಲಿ ಹ್ಯಾಪನ್ಸ್ ಟು ಬಿ ಓವರ್ ಕ್ರೌಡೆಡ್ ಸಿಟಿ. ಸೊ ಅಲ್ಲಿರ್ತಕ್ಕಂಥ ಮೇಜರ್ ಸಮಸ್ಯೆ ಟ್ರಾಫಿಕ್ ಇಶ್ಯೂ. ಸೊ ಮೇಜರ್ ಪ್ರಾಬ್ಲಮ್ ಟ್ರಾಫಿಕ್ ಇಶ್ಯೂ ಆಗಿರೋದ್ರಿಂದ ನಾವು ಅದನ್ನು ಡೀಟೇಲ್ ಆಗಿ ಇಲ್ಲಿ ಬರೀತಾ ಇದ್ದೇವೆ. ದ ಬಸ್ ಡ್ರೈವರ್ಸ್ ಹ್ಯಾವ್ ನೋ ರಿಗಾರ್ಡ್ ಟು ದ ಪ್ಯಾಸೆಂಜರ್ಸ್, no regard to the passengers and the rules of the traffic are not followed by them. ಇದನ್ನು ನಾವಲ್ಲಿ ಬರೀಬೇಕಾಗಿರೋದು. The bus drivers have no regard for the traffic rules. They drive very rash under the influence of liquors. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಕೂಡ ಆಗ್ತಾ ಇದೆ ಅನ್ನೋದು. They even jump the traffic signals installed on the road. ಸೊ ಇಷ್ಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದು. ಸೊ ಒಂದು ಲೈನನ್ನು ಬಿಡ್ತಿದ್ದೀವಿ. ದ ಬಸ್ ಡ್ರೈವರ್ಸ್ ಡು ನಾಟ್ ಹ್ಯಾವ್ ಎನಿ regard for the passengers as well as traffic rules. So ನಾನಿಲ್ಲಿ do not have any regard to the traffic rules ಅನ್ನು ಮೆನ್ಷನ್ ಮಾಡ್ತಿದ್ದೀನಿ. Do not have any regard to the traffic rules. They seldom follow traffic rules ಅಥವಾ they jump this traffic signal. ನಾವು ಇದಕ್ಕೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಸೆಂಟೆನ್ಸ್ ಬರೀತಿದ್ದೀವಿ. They jump the traffic signal. Next, third paragraph ನೊಳಗೆ we are continuing with this particular issue, that is the manner in which bus drivers do not follow traffic rules. ಸೊ ಅದರೊಳಗೆ ನಾವು ಬರಿಬೇಕಾದ್ರೆ ಇದಕ್ಕೆ ಜೊತೆಯಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂತ ಇದ್ದರೆ ಪ್ರೈವೇಟ್ ಬಸ್ಸಸ್ನೊಳಗೆ ಅಗತ್ಯವಿರುವಂತಹ ಬೇಸಿಕ್ ರೂಲ್ಸ್ ಫಾಲೋ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. The private bus operators do stop at unauthorized bus stops. The uncontrollable speed and the race with other buses is the main cause of accidents. So ಈವನ್ ಸ್ಟಾಪ್ ಇಲ್ಲದೆ ಇರುವಂತಹ ಜಾಗದೊಳಗೆ ಸ್ಟಾಪ್ಸನ್ನು ಕೊಡ್ತಕ್ಕಂಥದ್ದು ಆ್ಯಂಡ್ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ರೇಸ್ನ ರೀತಿಯೊಳಗೆ ಯಾವ ರೀತಿ ಪ್ರೈವೇಟ್ ಬಸ್ಗಳ ನಡುವೆ ಕಾಂಪಿಟೇಷನ್ ಇರುತ್ತೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್ ರಿಲೇಟೆಡ್ ಓನ್ಲಿ ಟು ಸಿಗ್ನಿಫಿಕೆಂಟ್ ಓನ್ಲಿ ಟು ಡೆಲ್ಲಿ, ಬಟ್ ಈವನ್ ಬೇರೆ
ಪ್ಲೇಸಸ್ಗಳಲ್ಲಿಯೂ ಕೂಡ, ಈಗ ನಮ್ಮ ಲೊಕ್ಯಾಲಿಟಿ ಒಳಗೂ ಕೂಡ ನಾವು ಈ ಪ್ರೈವೇಟ್ ಬಸ್ಗಳಲ್ಲಿತ್ತು ಅಂತ ಈ ಕಾಂಪಿಟೇಷನ್ ಏನಿದೆ, ಇದರಿಂದ ಮ್ಯಾಕ್ಸಿಮಮ್ ಆಗಿ ರ್ಯಾಶ್ ಡ್ರೈವಿಂಗ್ನಿಂದಾಗಿ ರೋಡ್ ಆಕ್ಸಿಡೆಂಟ್ಸ್ ಲೀಡಿಂಗ್ ಟು ಆಲ್ ಕೈಂಡ್ ಆಫ್ ಕ್ಯಾಲಾಮಿಟೀಸ್ ಅನ್ನು ನಾವು ನೋಡಿದ್ದೀವಿ. ಅದನ್ನು ನಾವಿಲ್ಲಿ ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ನಮಗೆ ಮೆನ್ಷನ್ ಮಾಡ್ತೀವಿ. So this is the third paragraph. ಇಲ್ಲಿಗೆ ಸೆಕೆಂಡ್ ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಗುತ್ತೆ. Now coming to the third paragraph. The private bus operators stop the bus at unauthorized stops. So the private bus operators stop the bus at unauthorized stops. There is a kind of race between them. And this has been the major concern, the area of concern. This has been the major area of concern. The overspeeding of buses or overspeeding at various stops leads to accident. Rash driving, overspeeding means rash driving. Rash driving has been a cause for rash driving has been a cause for increase in the number of accidents. Increase in the number cause for the increase in the number of accidents. Okay, so that is the third one. And why are you writing this letter to editor? ನೀವು ಅದನ್ನು ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಮೆನ್ಷನ್ ಮಾಡಬೇಕು. It requires stricter watch on the part of the traffic police. More traffic police should be employed to check the violations of traffic rules or violation of traffic signals, and road marks should be marked. ಅಲ್ಲಿ ಬಿಳಿ ಪಟ್ಟಿ ಹಾಕಬೇಕಾಗಿರ್ತಕ್ಕಂಥದ್ದು ಇಂಥದ್ದೇನಿದೆ, ರೋಡ್ ಮಾರ್ಕ್ಸ್ ನೀಡ್ ಟು ಬಿ ಮಾರ್ಕ್ಡ್. The surprise check by traffic police in civil dress can play an effective role in booking the culprits. So ಇದು ನೀವು ಸಲಹೆಗಳನ್ನು, ನಿಮ್ಮ ಸಲಹೆಯನ್ನು ನೀವು ಈ ಒಂದು ವೇದಿಕೆಯೊಳಗೆ ಹಂಚಿಕೊಳ್ತಿರ್ತಕ್ಕಂಥ. ಸೊ ದ್ಯಾಟ್ ಹ್ಯಾಪನ್ಸ್ ಟು ಬಿ ಯುವರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್.
It requires stricter watch on the part of the traffic police. It requires stricter watch on the part of the traffic police. More traffic signals more traffic police should be employed to check the violations of the traffic signals. Okay, more traffic police should be employed to check the violations of traffic signals. ಇದಿಷ್ಟು ಏನಿದೆ ನೀವು ಬರೀತಿರುವಂತಹ ನೀವು ಕೊಡ್ತಿರುವಂತಹ ಸಜೆಷನ್. ಮೀನ್ ಟ್ರಾಫಿಕ್ ಪೊಲೀಸ್ ಯಾವ ರೀತಿ ರೆಗ್ಯುಲರ್ ಪೊಲೀಸ್ ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರೋ ಅದೇ ರೀತಿ ಇವನ್ ಟ್ರಾಫಿಕ್ ಪೊಲೀಸ್ ಕ್ಯಾನ್ ಕಮ್ ಔಟ್ ವಿತ್ ದ ಸಿವಿಲ್ ಡ್ರೆಸ್ ಟು ಬುಕ್ ದ ಕಲ್ಪ್ರಿಟ್ಸ್ ಅನ್ನೋ ಪಾಯಿಂಟನ್ನು ಕೂಡ ನೀವು ಮೆನ್ಷನ್ ಮಾಡಿ. Surprise check by the traffic police in civil dress could help to book the culprits. Help to book the culprits. Okay, so ನಿಮ್ಮ ವ್ಯೂಸ್ ಏನಿತ್ತು ಅದನ್ನು ನೀವು ಈ ಲೆಟರ್ನೊಳಗೆ ಲೆಟರ್ ಟು ಎಡಿಟರಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿಗೆ ನಿಮ್ಮ ಲೆಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಬರೀಬೇಕಾಗಿರೋದು ದಟ್ ಈಸ್ ಕಾಂಪ್ಲಿಮೆಂಟ್ರಿ ಕ್ಲೋಸರ್. ಥ್ಯಾಂಕ್ ಯು. Then yours sincerely or yours truly, yours faithfully. ಈ ಮೂರೊಳಗೆ ಯಾವುದಾದ್ರೂ ನಾವು ಬರೀಬಹುದು. Signature. Yes, small letter D means signature. Next, Priya. Okay. ಇದು ನಿಮ್ಮ ಲೆಟರ್ ಟು ಎಡಿಟರ್. ಸೊ ಟಿಲ್ ನೌ ವಿ ಹ್ಯಾವ್ ಪ್ರಾಕ್ಟೀಸ್ಡ್ ವೇರಿಯಸ್ ಕೈಂಡ್ಸ್ ಆಫ್ ಲೆಟರ್ಸ್. ನಾನ್ ಪರ್ಸನಲ್ ಲೆಟರ್ಸ್ನ ಬೇರೆ 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 ರೀತಿಯ ನಾನ್ ಪರ್ಸನಲ್ ಲೆಟರ್ಸ್ ಅಂದರೆ ಬೇರೆ ಬೇರೆ ಫೀಲ್ಡ್ ಒಳಗೆ ನಾವು ಬಳಸುವಂತಹ ಸ್ನೇಲ್ ಮೇಲ್ ಅಥವಾ ನಾನ್ ಪರ್ಸನಲ್ ಲೆಟರ್ಸ್ ಅಂತ ಏನು ಹೇಳ್ತೀವಿ ಅವನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಲೀವ್ ಅಪ್ಲಿಕೇಶನ್ ಇಂದ ಹಿಡಿದುಬಿಟ್ಟು ಲೆಟರ್ಸ್ ಟು ಎಡಿಟರ್ ತನಕ we have learnt about leave application letter and letter to the bank manager, letters seeking information, letters giving information, letters of complaint and letters to editor. So today along with letters, the yet another
ಮೋಡ್ ಆಫ್ ಕಮ್ಯುನಿಕೇಶನ್ ಈಸ್ ಇಮೇಲ್. ಸ್ನೇಲ್ ಮೇಲಿಂದ ನಾವೀಗ ಇಮೇಲಿಗೆ ಶಿಫ್ಟ್ ಆಗಿದ್ದೀವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ us learn the manner of writing an email. ಓಕೆ, ಸೊ ಲೆಟರ್ ರೈಟಿಂಗಿನ ಸಬ್ಸೆಕ್ಷನ್ ಆಗಿರುವಂಥ ಇಮೇಲ್ ರೈಟಿಂಗ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸ್